ಈ ರೀತಿ ಸ್ಪೀಕರ್ ಯುಟಿ ಖಾದರ್ ಅವರು ಸದನವನ್ನು ಮುಂದೂಡಿದ್ರು. ಗಲಾಟೆ ಜಾಸ್ತಿ ಆದಾಗ ಸದನವನ್ನು ಮುಂದೂಡಿದ್ರು. ಬಿಜೆಪಿಯವರು ಸ್ಪೀಕರ್ ಏಕಪಕ್ಷೀಯವಾಗಿ ವರ್ತಿಸ್ತಾ ಇದ್ದಾರೆ, ವಿಪಕ್ಷಗಳ ಸದಸ್ಯರಿಗೆ ಮಾತಾಡೋದಕ್ಕೆ ಅವಕಾಶನೇ ಕೊಡ್ತಿಲ್ಲ ಅಂತ ಪ್ರತಿಭಟಿಸಿದರು. ಈ ರೀತಿ ಆದ್ರೆ ಸದನ ನಡೆಸೋದಕ್ಕಾಗೋದಿಲ್ಲ ಅಂತ ಸ್ಪೀಕರ್ ಚೇಂಬರ್ಗೂ ಹೋದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಸ್ಪೀಕರ್ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡೋಣ ಅಂತ ಒತ್ತಾಯಿಸಿದರು. ಗೃಹ ಮಾತಾಡಿದ ನಂತರ ಡಾಕ್ಟರ್ ಪರಮೇಶ್ವರ್ ಮಾತಾಡಿದ ನಂತರ ಕೃಷ್ಣ ಬೈರೇಗೌಡ ಮಾತಾಡಕ್ಕೆ ಎದ್ದು ನಿಂತ್ಕೊಂಡು ಇವ್ರು ಯಾರು ಉತ್ತರ ಕೊಡಕ್ಕೆ ಅಂತ ಬಿಜೆಪಿ ಅವ್ರ ಕಡೆಯಿಂದ ಪ್ರಶ್ನೆ. ಅದಾದ ಮೇಲೆ ವಿಜಯಾನಂದ ಕಾಶಪ್ಪನವರು ಮಾತಾಡ್ಲಿ ಅಂದ್ರು. ಮಾತಾಡೋದಕ್ಕೆ ಎದ್ದು ನಿಂತ ವಿಜಯಾನಂದ ಕಾಶಪ್ಪನವರು ಇದೊಂದು RSS ಪ್ರೇರಿತ ಹೋರಾಟ, ಚಡ್ಡಿ ಅಂತೆಲ್ಲ ಮಾತಾಡ್ಬಿಟ್ರು. ಯಾವಾಗ ಗಲಾಟೆ ಜಾಸ್ತಿ ಆಯ್ತೋ ಯುಟಿ ಖಾದರ್ ಸಾಹೇಬರು ಸದನವನ್ನು ಮುಂದೂಡಿದ್ರು. ಬಿಜೆಪಿ ಸದಸ್ಯರು ನೇರವಾಗಿ ಸ್ಪೀಕರ್ ಕಚೇರಿಗೆ ಹೋದ್ರು. ಒಂದು ಸೈಡಾಗಿ ಇವತ್ತು ವರ್ತನೆ ಮಾಡಿದ್ದಾರೆ. ಅವರು ಒಬ್ಬ ಸಂವಿಧಾನಾತ್ಮಕ ಹುದ್ದೆಯಲ್ಲಿದ್ದಂಥವರು ನಿಪಕ್ಷಪಾತವಾಗಿ ಪಕ್ಷಾತೀತವಾಗಿ ಅವಕಾಶ ಕೊಡಬೇಕು. ಗೃಹ ಮಂತ್ರಿಗಳು ಲಾಠಿ ಚಾರ್ಜ್ ಬಗ್ಗೆ ಅಷ್ಟೇ ಹೇಳಿಕೆ ಕೊಟ್ಟು, ಈ ಲಾಠಿ ಚಾರ್ಜ್ ಬಗ್ಗೆ ಅಷ್ಟೇ ಚರ್ಚೆ ಆಗಬೇಕಲ್ಲ. ಈ ಮೀಸಲಾತಿ ಅದು ಆ 2A 2D ಅದು ಆ ಚರ್ಚೆನೇ ಇಲ್ಲ. ಅಲ್ಲಿ ಒಬ್ಬ ಶಾಸಕ ಮಾತಾಡ್ದ, ಮುಂದೆ ಕೃಷ್ಣ ಬೈರೇಗೌಡ್ರದ್ದು ಏನು ಕೆಲಸ ಇತ್ತಲ್ಲಿ? ಕೃಷ್ಣೇಗೌಡ್ರು ಏನಾದರೂ ಗೃಹ ಮಂತ್ರಿಗಳ ಅಥವಾ ಗೃಹ ಮಂತ್ರಿಗಳ ಗೈರು ಹಾಜರಿ ಒಳಗೆ ಮಾತಾಡ್ಲಿಕ್ಕೆ ಇವ್ರಿಗೆ ಅಧಿಕಾರ ಕೊಟ್ಟಿದ್ರ? ನಾ ಹೇಳಿನ ಗೃಹ ಮಂತ್ರಿಗಳಿಗೆ, ನಿಮ್ಮಲ್ಲಿ ಕಲ್ಲು ಒಗೆದಿದ್ದು ಏನಾರು ಇದಾವ ವಿಡಿಯೋ ಕೊಡಿ, ಆದರೆ ಕಾಣಿಸ್ತಾನೆ ಇಲ್ಲ ನಾವು ಯಾವ ಅನ್ನೋದು. ಕಲ್ಲು ಮೊದಲು ಒಗೆದ್ರು, ಲಾಠಿ ಚಾರ್ಜ್ ಮೊದಲು ಮಾಡಿದ್ರು. ಇದು RSS ಪ್ರೇರಿತ ಕಲ್ಲು ತೂರಾಟ, ಚಡ್ಡಿಗಳು ಅಂತೆಲ್ಲ ಮಾತನಾಡ್ತಾರೆ. ಸೊ ಅಂದರೆ ನಿಮ್ಮ ಸಮುದಾಯದವ್ರನ್ನೇ ಬಳಸ್ತಾ ಇದ್ದಾರೆ ಕಾಂಗ್ರೆಸ್. ಅದೇ ರೀ, ಇಂಥವು ಬಿಸ್ಕೆಟ್ ಒಗೆದಿರ್ತಾರೆ, ಅವ್ಕೆ ಹೇಳಿರ್ತಾರೆ ಮಂತ್ರಿ ಮಾಡ್ತೀವಿ ಅಂತ ಹೇಳಿ, ಮತ್ತು ಅದು 50 ಕೋಟಿ ರೂಪಾಯಿ ವೀರಶೈವ ಲಿಂಗಾಯತರ ಇದಕ್ಕೆ ಅಭಿವೃದ್ಧಿ ಕೊಡ್ತೀನಿ ಅಂತ ಹೇಳಿರ್ತಾರೆ. ಬಿಸ್ಕೆಟ್ ಒಗೆಯೋ ನಾಯಿಗಳಿಂದ ಮಾತಾಡ್ಸೋರು ಏನಾಗೋದಿಲ್ಲ. ಏನು ಲಿಂಗಾಯತ ಹೋರಾಟ ನಡೀತು, ನಿನ್ನೆ ಲಾಠಿ ಚಾರ್ಜ್ ಮಾಡಿ ಹಲವಾರು ಜನಕ್ಕೆ ಗಾಯ ಆಯಿತು. ನಿರ್ದಯವಾಗಿ ಲಿಂಗಾಯತ ಸಮುದಾಯದ ಹೋರಾಟಗಾರರನ್ನು ಹೊಡೆದಿರುವಂಥದ್ದು ಇವತ್ತು ಸದನದಲ್ಲಿ ಚರ್ಚೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಸ್ಪೀಕರ್ ಅವರ ನಡವಳಿಕೆ ನಿಜಕ್ಕೂ ನಮಗೆಲ್ಲ ಭಾಳ ನೋವಾಗಿದೆ. ಸದನದ ಗೌರವ ಎತ್ತಿಡಿಯುವಂಥದ್ದು ಸ್ಪೀಕರ್ ಅವರ ಕರ್ತವ್ಯ. ಮತ್ತು ಎರಡು ಅವರು ಪಕ್ಷಾತೀತವಾಗಿ ನಡ್ಕೊಳ್ಬೇಕಾಗಿತ್ತು. ಗೃಹ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಸರ್ಕಾರದ್ದು ಇನ್ನೊಬ್ಬ ಮಂತ್ರಿಗೆ ಸ್ಟೇಟ್ಮೆಂಟ್ ಕೊಡೋ ಪ್ರಾವಿಷನ್ ಇಲ್ಲ. ಯಾವಾಗ ಈ ಗೃಹ ಸಚಿವರು ಫೇಲ್ಯೂರ್ ಆದರೆ ಆವಾಗ ಮುಖ್ಯಮಂತ್ರಿ ಅವ್ರಿಗೆಲ್ಲ ಇಲಾಖೆ ಮೇಲೂ ಹಿಡಿತಾ ಇರುತ್ತೆ, ಅವ್ರು ಕೊಡಬೇಕು. ಇಲ್ಲಿ ಮಂತ್ರಿಗಳೆಲ್ಲ ಎದ್ಬಿಟ್ಟು ಎಲ್ಲರೂ ಸ್ಟೇಟ್ಮೆಂಟ್ ಹಾಕಿದ್ರೆ ಈ ಸದನ ಅನ್ನಲ್ಲ ಯಾರು. ಹೆಂಗೆ ಹೇಳುತ್ತೋ ಹಂಗೆ ಸದನ ನಡೆಯುತ್ತೆ ಅಂತಂದರೆ ಸದನಕ್ಕೆ ಗೌರವನೂ ಇರಲ್ಲ, ಬೆಲೆನೂ ಇರಲ್ಲ. ಈಗ ಖಾದರ್ ಅವರು ಸ್ಪೀಕರ್ ಆದಮೇಲೆ ಪೂರ್ತಿಯಾಗಿ ಅವರು ಒಂದು ಸೈಡ್, ನಾವು ಘೋಷಣೆಯನ್ನು ಕೂಗಿದ್ದೀರಿ, ಒನ್ ಸೈಡ್ ಸ್ಪೀಕರ್ ಅಂತ. ಇಷ್ಟಿದ್ರೂ ಕೂಡ ಅವರ ನಡವಳಿಕೆಯಲ್ಲಿ ಏನೂ ತಿದ್ದುಪಡಿ ಆಗಿಲ್ಲ. ಅವರು ಸರ್ಕಾರ ಹೆಂಗೆ ಹೇಳುತ್ತೆ ಆ ರೀತಿ ನಡೆಯುವಂಥ ಸ್ಪೀಕರ್ ಆಗಿದ್ದಾರೆ. ಇನ್ನೊಂದು ಕಡೆ ಸ್ವತಃ ಮುಖ್ಯಮಂತ್ರಿಗಳೇ ಬೇಜಾರು ತೋರಿಸ್ಕೊಂಡು ವಿರೋಧ ಪಕ್ಷದವರ ಗಲಾಟೆಯ ಬಗ್ಗೆ ಉತ್ತರ ಕೊಡ್ತೀವಿ ಅಂದ್ರೆ ಉತ್ತರ ಹೇಳೋದಕ್ಕೆ ಬಿಟ್ರ ಏನಿದೆ ದಬ್ಬಾಳಿಕೆ, ದೌರ್ಜನ್ಯನ? ಅವರು ಹೇಳಿದ್ದೆ ವೇದವಾಕ್ಯನ ಅಂತ. ಏನಿದು ದಬ್ಬಾಳಿಕೆನ, ದೌರ್ಜನ್ಯನ? ಏನು ಅವ್ರು ಏನು ಹೇಳೋದೆಲ್ಲ ವೇದವಾಕ್ಯನ?
ಸರ್ ಇಲ್ಲ ಅಂದ್ಬಿಟ್ರ ಸರ್ ರಿಸರ್ವೇಷನ್ ಆಗಲ್ಲ ಅಂದ್ಬಿಟ್ರ ಸರ್ ಏನಿದು ದುರ್ಬಳಕೆನಾ ದೌರ್ಜನ್ಯನ ಏನು ಅವ್ರು ಏನು ಹೇಳೋದೆಲ್ಲ ವೇದವಾಕ್ಯನ ಸರ್ ಇಲ್ಲ ಅಂದ್ಬಿಟ್ರ ಸರ್ ರಿಸರ್ವೇಷನ್ ಆಗಲ್ಲ ಅಂದ್ಬಿಟ್ರ ಸರ್ ಏನಿದು ದುರ್ಬಳಕೆನಾ ದೌರ್ಜನ್ಯನ ಏನು ಅವ್ರು ಏನು ಹೇಳೋದೆಲ್ಲ ವೇದವಾಕ್ಯನ ಸರ್ ಇಲ್ಲ ಅಂದ್ಬಿಟ್ರ ಸರ್ ರಿಸರ್ವೇಷನ್ ಆಗಲ್ಲ ಅಂದ್ಬಿಟ್ರ ಸರ್ ಏನಿದು ದುರ್ಬಳಕೆನಾ ದೌರ್ಜನ್ಯನ ಏನು ಅವ್ರು ಏನು ಹೇಳೋದೆಲ್ಲ ವೇದವಾಕ್ಯನ ಸರ್ ಇಲ್ಲ ಅಂದ್ಬಿಟ್ರ ಸರ್ ರಿಸರ್ವೇಷನ್ ಆಗಲ್ಲ ಅಂದ್ಬಿಟ್ರ ಸರ್ ಏನಿದು ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ ನೇರ ಸಂಪರ್ಕದಲ್ಲಿ ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲಿಗೆ ಪ್ರಶಾಂತ್ ನಾಥು ಲೈವ್ನಲ್ಲಿದ್ದಾರೆ. ಪ್ರಶಾಂತ್, ಒಂದು ಲಾಜಿಕಲ್ ಎಂಡಿಗೆ ಬರೋ ಹಂಗಂತೂ ಅನ್ನಿಸ್ತಾ ಇಲ್ಲ ಇದು. ನೆನ್ನೆ ಹಿರಿಯ ರಾಜಕಾರಣಿಯೊಬ್ಬರು ಮಾತಾಡ್ತಾ ಹೇಳಿದ್ರು, ಸ್ವತಃ ಏನು ಜಯಮೃತ್ಯುಂಜಯ ಸ್ವಾಮೀಜಿಗಳನ್ನೇ ಮುಖ್ಯಮಂತ್ರಿ ಮಾಡಿದ್ರು 2A ತಗೊಳ್ಳೋದಕ್ಕಾಗೋದಿಲ್ಲ ಅಂತ. ಟೆಕ್ನಿಕಲ್ ಪ್ರಾಬ್ಲಮ್ಸ್ ಭಾಳ ಇದಾವಲ್ಲಿ ಅಂತ. ಇನ್ನೊಂದು ಕಡೆ ಸರ್ಕಾರದ ಕಡೆಯಿಂದ ಹಿಂದುಳಿದ ವರ್ಗಗಳವರು ಬಂದು ಮನವಿ ಕೊಡ್ತಿದ್ದಾರೆ, ಕೊಡಬೇಡಿ ಪಂಚಮಸಾಲಿಗಳಿಗೆ 2A ಮೀಸಲಾತಿನ ಅಂತ. ಅದೇ ನೋಡಿ, 2-3 ಸಂಗತಿಗಳು ಭಾಳ ಸ್ಪಷ್ಟವಾಗಿ ಕಾಣ್ತವೆ. 2021ರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಜಯಮೃತ್ಯುಂಜಯ ಸ್ವಾಮಿಗಳು, ವಚನಾನಂದ ಶ್ರೀಗಳು ಇಬ್ಬರು ಪಾದಯಾತ್ರೆ ಬಂದರು. ಎಸ್, ಆಗಿನಿಂದ ಈ ಹೋರಾಟ ಒಂದು ಪೀಕನ್ನು ತೆಗೆದುಕೊಳ್ತು. ಆಗ ಆ ಹೋರಾಟದ ಹಿಂದೆ ಕಾಂಗ್ರೆಸ್ ಶಾಸಕರಿದ್ದರು. ಕರೆಕ್ಟ್. ಲಕ್ಷ್ಮೀ ಹೆಬ್ಬಾಳ್ಕರ್, ವಿಜಯಾನಂದ ಕಾಶಪ್ಪನವ್ರು, ವಿನಯ್ ಕುಲಕರ್ಣಿ. ಅದಾದಮೇಲೆ 2022ರಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿ ನಂತರ 23ರ ಕೊನೆಯ ಅವಧಿಯಲ್ಲಿ 3A 3B ತೆಗೆದು 2C 2D ಎಲ್ಲ ಮಾಡಲಾಯಿತು. 4% ಮುಸ್ಲಿಮರ ಮೀಸಲಾತಿ ತೆಗೆದ್ರು. ಕೋರ್ಟ್ನಲ್ಲಿ ಅದು ಬಿದ್ದು ಹೋಯಿತು. ಕೋರ್ಟ್ನಲ್ಲಿ ಅದು ಸ್ಟ್ಯಾಂಡ್ ಆಗಲಿಲ್ಲ. ಈಗ ಅಗೇನ್ ನೀವು 2A 2B 3A 3B ಇದೆ. ಈಗ ಪಂಚಮಸಾಲಿ ಸ್ವಾಮೀಜಿ ಮತ್ತು ಹೋರಾಟಗಾರರು ಕೇಳ್ತಾ ಇರೋದೇನು, 3Bಯಿಂದ 2 ವಿಕಲ್ಪಗಳು ಕಾಣ್ತವೆ ಮೇಲ್ನೋಟಕ್ಕೆ. ಒಂದು, ನೀವು 3Bಯಿಂದ 2Aಗೆ ತರಬೇಕು. ಬಟ್ ನೀವು 3Bಯಿಂದ 2Aಗೆ ತರಬೇಕಾದ್ರೆ ಅದಕ್ಕೆ ಎಂಫರಿಕಲ್ ಡಾಟಾ ಬೇಕಾಗತ್ತೆ. ಮತ್ತು ಕುರುಬ ಸಮುದಾಯದ ಮುಖ್ಯಮಂತ್ರಿ ಇದ್ದಾಗ ಸಿದ್ದರಾಮಯ್ಯನವ್ರು ಯಾಕೆ ಪಂಚಮಸಾಲಿಗಳನ್ನು 2Aಗೆ ತರ್ತಾರೆ? ಸಾಧ್ಯ ಇಲ್ಲದ ಮಾತದು. ಮತ್ತು ನೀವು 2A ಅತಿ ಹಿಂದುಳಿದ ಪಟ್ಟಿಯಲ್ಲಿ ತರಬೇಕಾದ್ರೆ ನಿಮ್ಮ ಬಳಿ ಒಂದು ಡೇಟಾ ಬೇಕು. ಆ ಡೇಟಾ ನಿಮ್ಮ ಬಳಿ ಇಲ್ಲ. ಆಯಿತು, 3Bಯಲ್ಲಿರ್ತಕ್ಕಂಥ 5%ಅನ್ನೇ ಹಿಗ್ಗಿಸ್ಲಿಕ್ಕೆ ಅವಕಾಶ ಇದೆ ಅಂತ ಅಂದ್ಕೋಣ. ರಾಜ್ಯ ಸರ್ಕಾರ ಒಂದು ವೇಳೆ ಹಿಗ್ಗಿಸ್ಬೇಕು 5% ಇದ್ದದ್ದು ಅಂತ ತೆಗೆದುಕೊಂಡ್ರೂ ಕೂಡ ನೀವು ಓವರಾಲ್ ಈಗಾಗಲೇ SC ST ಮೀಸಲಾತಿ ಹೆಚ್ಚಳದ ನಂತರ 56% ಆಗಿದೆ. ಯಾಕಂದರೆ ನೀವು ಆ 4% ತೆಗೆದಿದ್ದು ಮತ್ತೆ ವಾಪಸ್ ಬಂತದು, ಕೋರ್ಟಲ್ಲಿ ನಿಲ್ಲಿಲ್ಲ. ಹೌದು ಹೌದು. ಈಗ ನೀವು 56%ಇಂದ ಮೇಲ್ಗಡೆ ಹೋಗಬೇಕು. 56 + 10 ಎಕನಾಮಿಕ್ ಬ್ಯಾಕ್ವರ್ಡ್ ಬಿಡಿ. ಆ 10% ಎಕನಾಮಿಕ್ ಬ್ಯಾಕ್ವರ್ಡ್ನ 50% ಕ್ಯಾಪ್ನಲ್ಲಿ ಬರೋಲ್ಲ. ಸುಪ್ರೀಂ ಕೋರ್ಟ್ ಹ್ಯಾಸ್ ವೆರಿ ಕ್ಯಾಟಗರಿಕಲ್ ಸೇಡ್. ಈಗ ನೀವು ಏನಾದರೂ ಅದನ್ನು ಹಿಗ್ಗಿಸ್ಬೇಕಾದ್ರೆ ಮತ್ತೆ ಸುಪ್ರೀಂ ಕೋರ್ಟ್ ಹೋಗಬೇಕು. ಯಾಕಂದರೆ ಮರಾಠ ಮೀಸಲಾತಿಯನ್ನು ದೇವೇಂದ್ರ ಫಡ್ನವೀಸ್ ಮೊದಲ ಅವಧಿಯಲ್ಲಿ ಕೊಟ್ಟಾಗ ಬಾಂಬೆ ಹೈಕೋರ್ಟ್ ಅದನ್ನು ಎತ್ತಿ ಹಿಡಿತು. ಬಟ್ ಸುಪ್ರೀಂ ಕೋರ್ಟ್ 2 ಪ್ರಶ್ನೆಗಳನ್ನು ಕೇಳ್ತು. ಒಂದು, ನಿಮ್ಮ ಬಳಿ ಎಂಫರಿಕಲ್ ಡೇಟಾ ಎಲ್ಲಿದೆ ಮರಾಠ ಸಮುದಾಯ ಹಿಂದುಳಿದಿದೆ ಅಂತಕ್ಕಂಥದ್ದು. ಎರಡನೇದು, ನೀವು 50% ಕ್ಯಾಪನ್ನು ಮೀರಬೇಕಾದ್ರೆ ನಿಮ್ಮ ಬಳಿ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಇಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ನ ತೀರ್ಪುಗಳೇ ನಿಮಗೆ ಕಾನ್ಸ್ಟಿಟ್ಯೂಷನ್ ಡಿಕ್ರಿಯಾಗಿರ್ತವೆ. ಆ ಸಂದರ್ಭದಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿದೆ. ರಾಜಕೀಯ ಪಕ್ಷಗಳು ತಾವು ವಿರೋಧ ಪಕ್ಷದಲ್ಲಿದ್ದಾಗ, ಈಗ BJP ಇದನ್ನು ಸ್ಪಿಯರ್ ಹೆಡ್ ಮಾಡ್ತಾ ಇದೆ. ಆಗ ಕಾಂಗ್ರೆಸ್ನ ಶಾಸಕರು ಇದನ್ನು ಬಳಸ್ಕೊಂಡ್ರು. ಈಗ BJPಯವರು ಬಳಸ್ಕೊಳ್ತಾ ಇದ್ದಾರೆ. ಆದರೆ ಕಾನೂನಿನ ದಾರಿಗಳು ಉಂಟಾ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ನೋಡಿ, ಪಟೇಲ್ ಮೀಸಲಾತಿ ಆಂದೋಲನ, ಜಾಟ್ ಮೀಸಲಾತಿ ಆಂದೋಲನ ಪೀಕಿಗೆ ಹೋದಾಗಲೇ ಮೋದಿ ಸರ್ಕಾರ 10% ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಮೀಸಲಾತಿಯನ್ನು ತಂತದ್ದು. ಪ್ರಮುಖವಾಗಿ ಈ ರೀತಿಯ ಇಂಟರ್ಮೀಡಿಯರಿ ಕ್ಯಾಸ್ಟ್ಗಳಂತ ಏನು ಇವ್ರನ್ನ ಕರೀತಾರೆ, ಅಂದರೆ ಕೃಷಿಯನ್ನು ಅವಲಂಬಿತ ಜಾತಿಗಳು ರೈತರ ಆತ್ಮಹತ್ಯೆಯ ನಂತರ, ಗ್ರಾಮೀಣ ಆರ್ಥಿಕತೆ ಕುಸಿತದ ನಂತರ, ಟೂ ಮಚ್ ಆಫ್ ಮೈಗ್ರೇಷನ್ನ ನಂತರ ಒಂದು ಡಿಸ್ಟ್ರೆಸ್ನಲ್ಲಿವೆ. ಆ ಡಿಸ್ಟ್ರೆಸ್ ಎಕನಾಮಿಕಲಿ ಕೂಡ ಇದೆ. ಆ ಡಿಸ್ಟ್ರೆಸ್ನ ಕಾರಣದಿಂದ ಈ ಮೀಸಲಾತಿ ಆಂದೋಲನಗಳು ಕೂಡ ಹುಟ್ಟಿಕೊಳ್ತಾ ಇವೆ. ಕರ್ನಾಟಕದಲ್ಲಿ ಇದಕ್ಕೆ ಇನ್ನೊಂದು ಆಯಾಮದಿಂದ ನೋಡೋದಾದರೆ, ಯಡಿಯೂರಪ್ಪನವರ ಸಂದರ್ಭದಲ್ಲಿ ಒಂದು ಪಂಚಮಸಾಲಿ ಸೇರಿದಂತೆ ಎಲ್ಲ ಲಿಂಗಾಯತರನ್ನು ಕೇಂದ್ರದ OBC ಪಟ್ಟಿಗೆ ಸೇರಿಸಬೇಕು ಅಂತ ಒಂದು ಮನವಿ ಕರ್ನಾಟಕ ಸರ್ಕಾರದಿಂದ ಹೋಯಿತು. ದೇವೇಗೌಡರಿದ್ದಾಗ ಅವರು ಕುಂಚಟಿಗರನ್ನು ಬಿಟ್ಟು ಉಳಿದವರೆಲ್ಲರನ್ನ, ಒಕ್ಕಲಿಗರನ್ನು ಕೇಂದ್ರದ OBC ಪಟ್ಟಿಯಲ್ಲಿ ಸೇರಿಸಿದ್ರು. ಅವರು ಅದಕ್ಕೆ ಕಾರಣ ಕೊಟ್ಟಿದ್ರು, ಮೈಸೂರು ಮಹಾರಾಜರಿದ್ದಾಗಲೇ OBC ಪಟ್ಟಿಯಲ್ಲಿದ್ದರು ಅಂತ. ಈಗ
ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅವಧಿಯಲ್ಲಿ ಏನಾಯಿತು, ಬೇಡ ಜಂಗಮ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಶುರು ಮಾಡಿದರು. ಬಣಜಿಗರು ಅನೇಕರು ಇಲ್ಲ ಹಿಂದೂ ಬಣಜಿಗ, ಈಗ ಬಲಿಜರನ್ನು ಸೇರಿಸುವಾಗ ಬಣಜಿಗರು ಹಿಂದೂ ಬಣಜಿಗ ಸರ್ಟಿಫಿಕೇಟ್ ತೆಗೆದುಕೊಂಡು ಅವರು ಕೂಡ 2Aಗೆ ಬಂದರು. ಹಿಂದೂ ಗಾಣಿಗ ಅಂತ ಹೇಳಿಕೊಂಡು 2Aಗೆ ಬಂದವರಿದ್ದಾರೆ. ಪಂಚಮಸಾಲಿಗಳು ಮಾತ್ರ 3Bಯಲ್ಲಿ, ಅಂದರೆ ಅವ್ರಿಗೆ ಆ ವರ್ಟಿಕಲ್ ಮೊಬಿಲಿಟಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರಣಗಳಿಲ್ಲ. ಅವ್ರಿಗೆ ಹೇಳ್ತಿರ್ತಕ್ಕಂಥದ್ದು ನೋಡಿ, ನಾವು ಕೃಷಿಯನ್ನೇ ಅವಲಂಬಿತವಾಗಿ ಬದುಕ್ತಾ ಇರತಕ್ಕಂಥ ಒಂದು ಸಮುದಾಯ, ಗ್ರಾಮೀಣ ಆರ್ಥಿಕತೆ ಕುಸಿತದ ನಂತರ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಲಿಂಗಾಯತ ಸಮುದಾಯದವನೇ ಹೋಗಿ 2Aದಲ್ಲಿ ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕಾದ್ರೆ ನಮ್ಗೆ ಯಾಕೆ ನೀವು 2Aದಲ್ಲಿ ಕೊಡಲ್ಲ, ನಮಗೂ 2Aದಲ್ಲಿ ಕೊಡಿ ಅನ್ನೋದು ಅವ್ರದ್ದು ಬೇಡಿಕೆ. ಆದರೆ ಸಮಸ್ಯೆ ಇರೋದು, ಈಗ ನೋಡಿ, ಕುಲಶಾಸ್ತ್ರೀಯ ಅಧ್ಯಯನಕ್ಕೆ ಬೊಮ್ಮಾಯಿ ಸರ್ಕಾರ ಕೊಡ್ತು. ಎಲ್ಲಿದೆ ಅದು ಕುಲಶಾಸ್ತ್ರೀಯ ಅಧ್ಯಯನದ ರಿಪೋರ್ಟ್ ಎಲ್ಲಿದೆ? ಇಲ್ಲ. ನೀವು ಸಿದ್ದರಾಮಯ್ಯನವರು ಏನೊಂದು ಸಮೀಕ್ಷೆ ಮಾಡಿಸಿದ್ರು, ಆರ್ಥಿಕ ಸಾಮಾಜಿಕ ಸರ್ವೇಕ್ಷಣೆಯನ್ನು ಮಾಡಿಸಿದ್ರು, ಅದರ ರಿಪೋರ್ಟ್ ಬಗ್ಗೆ ಎಲ್ಲ ಸಮುದಾಯಗಳಿಗೆ ರಿಸರ್ವೇಷನ್ಸ್ಗಳಿವೆ. ಯಾಕಂದರೆ ಅದು 80% ಮಾತ್ರ ಅಧ್ಯಯನ ಮಾಡಲಾಗಿದೆ, 20% ಸುಮ್ಮನೆ ಬರೀಲಾಗಿದೆ. ಹೌದು. ಒಕ್ಕಲಿಗರು ಲಿಂಗಾಯತರಿಗೆ ಇರ್ತಕ್ಕಂಥ ಬಹುದೊಡ್ಡ ಆತಂಕ, ಅಲ್ಲಿ ನಮ್ಮ ಸಂಖ್ಯೆ ಕಡಿಮೆ ಆಗುತ್ತೆ. ನಾಳೆ ಈಗ ಜಾತಿ ಗಣತಿ ಮಾಡಿದ ನಂತರ ಇದನ್ನು ಕೊಡಬಹುದಾ ಅಂತಕ್ಕಂಥದ್ದು ಬಂದರೆ, ಜಾತಿ ಗಣತಿ ಮಾಡಿದ ತಕ್ಷಣ ನೀವು ಹೆಂಗೆ ಬೆನಿಫಿಟ್ಸ್ ಕೊಡ್ತೀರಿ ಅದರ ಪ್ರಕಾರ ಮೂಮೆಂಟ್ ಹೋಗುತ್ತೆ. ಈಗ ಲಿಂಗಾಯತರಲ್ಲಿ ಬಸವಣ್ಣನ ಕಾಲದಿಂದ 93 ಉಪಪಂಗಡಗಳಿವೆ. ಅದರಲ್ಲಿ ಮಾದ್ರು ಸಾದರಾಗಿ ಪರಿವರ್ತಿತ ಆಗಿರ್ತಕ್ಕಂಥ ಸಮುದಾಯಗಳಿವೆ. ಓಕೆ. ಪಂಚಮಸಾಲಿ ಇದ್ದಾರೆ, ಜಂಗಮ್ರಿದ್ದಾರೆ, ಗಾಣಿಗರಿದ್ದಾರೆ, ಬಣಜಿಗರಿದ್ದಾರೆ, ಅದರ ಜೊತೆ ಲಿಂಗಾಯತ ಕುಂಬಾರ ಇದ್ದಾರೆ. ಆ ರೀತಿಯ 99 ಪಂಗಡಗಳಿವೆ. ಆದರೆ ಇತ್ತೀಚೆಗೆ ಏನು ಶುರುವಾಗಿದೆ, ಈ ಜಾತಿ ಕಾಲಮ್ ಅಂತಕ್ಕಂಥದ್ದು ಬಂದ ತಕ್ಷಣ ಲಿಂಗಾಯತ ಹಾಕಿದರೆ ನಾವು 3Bಯಲ್ಲಿರ್ತೀವಿ, ನಾವು ವರ್ಟಿಕಲ್ ಮೊಬಿಲಿಟಿಯನ್ನು ತೆಗೆದುಕೊಳ್ಬೇಕಾದ್ರೆ ಹಿಂದೂ ಗಾಣಿಗ ಅದನ್ನು ಹಾಕಿಬಿಟ್ರೆ ಒಳ್ಳೇದಲ್ವಾ ಅನ್ನುವ ಚರ್ಚೆ ಕೂಡ ಶುರುವಾಗಿದೆ. ಹೀಗಾಗಿ ಜಾತಿ ಗಣತಿ ಮಾಡಿದರೆ ಇಡೀ ಲಿಂಗಾಯತ ಸಮುದಾಯದ ಏನೊಂದು ಪರ್ಸೆಂಟೇಜ್ ಇದೆ, ಅದು ಎಲ್ಲಿ ಡೌನ್ ಆಗುತ್ತಾ ಅಂತಕ್ಕಂಥ ಆತಂಕ ಕೂಡ ಸಮುದಾಯದ ನಾಯಕರಿಗಿದೆ. ಹೀಗಾಗಿ ಇದೊಂದು ಟ್ರಿಕಿ ಸಿಚುವೇಶನ್. ನನಗನ್ಸುತ್ತೆ ಯಾವ ಸರ್ಕಾರ ಬಂದರೂ ಕೂಡ ಇದನ್ನು ಪರಿಹರಿಸಲಿಕ್ಕೆ ಸಾಧ್ಯ ಆಗುತ್ತಾ. ಅದೇ ಕಾರಣದಿಂದ 10% ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಕಡೆ ಈ ಸಮಸ್ಯೆ ಇಲ್ಲ. ಈಗ ಮಹಾರಾಷ್ಟ್ರದಲ್ಲಿ ಮರಾಠರು ಬ್ಯಾಕ್ವರ್ಡ್ ಲಿಸ್ಟಲ್ಲಿಲ್ಲ, ಗುಜರಾತ್ನಲ್ಲಿ ನಿಮ್ಗೆ ಪಟೇಲ್ರು ಬ್ಯಾಕ್ವರ್ಡ್ ಲಿಸ್ಟ್ನಲ್ಲಿಲ್ಲ, ಹರಿಯಾಣದಲ್ಲಿ ಜಾಟ್ರು ಬ್ಯಾಕ್ವರ್ಡ್ ಲಿಸ್ಟ್ನಲ್ಲಿಲ್ಲ. ಹೀಗಾಗಿ ಅವ್ರು 10% ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ನಲ್ಲಿ ಬಂದುಬಿಟ್ರು. ಕರ್ನಾಟಕದಲ್ಲಿ ಮಾತ್ರ 10% ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ನಲ್ಲಿ ತುಂಬ ಕಡಿಮೆ ಸಮುದಾಯಗಳಿವೆ. BJP ಅವರು ಹೇಳಿದ್ರು ಮುಸ್ಲಿಮ್ರನ್ನ ಅಲ್ಲಿ ಕಳಿಸ್ತೀವಿ ಅಂತ, ಕೋರ್ಟ್ ಒಪ್ಪಲಿಲ್ಲ ಅದಕ್ಕೆ. ನೀವು 20 ವರ್ಷ ಅವ್ರನ್ನಿಟ್ಟು ಈಗ ಕಳಿಸ್ತೀರಿ ಅಂತ. ಬ್ರಾಹ್ಮಣರು, ಮೊದಲಿಯಾರ್ ಮತ್ತು ವೈಶ್ಯ ಕಮ್ಯುನಿಟಿ ಬಿಟ್ಟರೆ 10%ಅಲ್ಲಿ ಬೇರೆ ಯಾರೂ ಬರೋಲ್ಲ. ಯಾಕಂದರೆ ಇಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗ ಎರಡೂ ಪ್ರಮುಖ ಸಮುದಾಯಗಳು ಅವರು ಹಿಂದುಳಿದ ಪಟ್ಟಿಯಲ್ಲಿದ್ದಾರೆ. ಆ ಕಾರಣದಿಂದ ಈ ಕನ್ಫ್ಯೂಷನ್ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಇದಕ್ಕೆ ಪರಿಹಾರ ಯಾವ ಸರ್ಕಾರ ಬಂದರೂ ಕೊಡ್ಲಿಕ್ಕೆ ಸಾಧ್ಯ ಆಗತ್ತಾ, ಅಥವಾ ಕೇಂದ್ರದ OBC ಪಟ್ಟಿಯಲ್ಲಿ ಲಿಂಗಾಯತರನ್ನು ಸೇರಿಸೋದ್ರಿಂದ ಒಂದಿಷ್ಟು ಲಾಭ ಆಗತ್ತಾ? ಈ ಬಗ್ಗೆ ನನಗನ್ಸುತ್ತೆ ಇದು ಬೀದಿ ಹೋರಾಟದಿಂದ ಬಗೆಹರಿತಕ್ಕಂಥ ಸಮಸ್ಯೆ ಅಲ್ಲ. ಸರಿ, ಎಲ್ರಿಗೂ ಬೀದಿ ಹೋರಾಟಗಳನ್ನು ಮಾಡ್ತಕ್ಕಂಥ ಅಧಿಕಾರ ಇದೆ, ಅದನ್ನು ಯಾರೂ ಕೂಡ ಮಾಡ್ಬೋದು. ಆದರೆ ಇದಕ್ಕೊಂದು ಕಾಂಕ್ರೀಟ್ ಆಗಿರ್ತಕ್ಕಂಥ ಒಂದು ಬ್ರೇನ್ ಸ್ಟಾರ್ಮಿಂಗ್ನ ಅವಶ್ಯಕತೆ ಎಲ್ಲ ರಾಜಕೀಯ ಪಕ್ಷಗಳು, ಕಾನೂನು ತಜ್ಞರು ಮತ್ತು ಸಮುದಾಯದ ನಾಯಕರ ನಡುವೆ ಇದೆ ಅಂತ ಅನ್ಸುತ್ತೆ ನನಗೆ. ಅದರ್ವೈಸ್ ದಿಸ್ ಕ್ಯಾನ್ ಟರ್ನ್ ಇನ್ ಟು ಅ ಸೋಷಿಯಲ್ ಫಾಲ್ಟ್ ಲೈನ್. ನೀವೇ ಈಗ ಹೇಳ್ತಾ ಇದ್ರಿ, ಕುರುಬ ಸಮುದಾಯದವರು ಬಂದು ಹೇಳ್ತಾ ಇದ್ದಾರೆ ಇಲ್ಲ ನಮ್ಮ ಪಟ್ಟಿಯಲ್ಲಿ ಯಾಕೆ ಸೇರಿಸ್ತೀರಿ ಅಂತ. ಆಗ ಕೂಡಲ ಸಂಗಮ ಶ್ರೀಗಳು ಏನು ಹೇಳಿದರು, ಇಲ್ಲ ಕುರುಬರನ್ನು ನೀವು STಗೆ ಹಾಕಿ ಅಂತ. ST ಹೋರಾಟ ಕುರುಬರು ನಡೆಸಿದಾಗ ಸಿದ್ದರಾಮಯ್ಯನವರು ಆ ಹೋರಾಟಕ್ಕೆ ಹೋಗಿರಲಿಲ್ಲ, ನಿಮ್ಗೆ ನೆನಪಿದ್ರೆ. ಕರೆಕ್ಟ್, ಹೌದು. ಅದು ಸಾಧ್ಯ, ಯಾಕಂದರೆ ಅಲ್ಲಿ ನಾಯಕರಿದ್ದಾರೆ. ದೇ ವಿಲ್ ಅಪೋಸಿಟ್. 7% ಮೀಸಲಾತಿಯಲ್ಲಿ ಕುರುಬರು ಬಂದುಬಿಟ್ರೆ ನಮ್ದೇನು ಗತಿ ಅನ್ನೋದು ಅವ್ರಿಗೆ ಚಿಂತೆ ಇರುತ್ತೆ. ಹಾಗಾಗಿ ಈ ಮೀಸಲಾತಿ ಹೋರಾಟಗಳು ಅಜಿತ್ ಇವು ಉಗ್ರ ಸ್ವರೂಪವನ್ನು ತಾಳ್ತವೆ. ಮಾತಾಡಲಿಕ್ಕೆ ಸಮುದಾಯದ ಪರವಾಗಿ ಉಗ್ರ ಭಾಷಣ ಚೆನ್ನಾಗಿರುತ್ತೆ, ಆದರೆ ದಿಸ್ ಕ್ಯಾನ್ ಕ್ರಿಯೇಟ್ ಎ ಸೋಷಿಯಲ್ ಫಾಲ್ಟ್ ಲೈನ್. ಅದರ ಬಗ್ಗೆ ಹೋರಾಟ ಮಾಡುವವರು, ರಾಜಕಾರಣಿಗಳು, ಸ್ವಾಮೀಜಿಗಳು ನನಗನ್ಸುತ್ತೆ ಅದರ ಬಗ್ಗೆ ಜಾಸ್ತಿ ಗಮನ ಹರಿಸ್ಬೇಕು. ಮಹಾರಾಷ್ಟ್ರದಲ್ಲಿ ಏನಾಗಿದೆ, ಮರಾಠರು ಹಿಂದುಳಿದವರ ಪಟ್ಟಿಯಲ್ಲಿ ಹೋಗ್ತಾರಂತಂದಾಕ್ಷಣ ಜಾರಂಗೆ ಪಾಟೀಲ್ ವರ್ಸಸ್ ಛಗನ್ ಭುಜ್ಬಲ್ ಇಷ್ಟು ಕಾದು ಮಹಾರಾಷ್ಟ್ರ ಸೋಷಿಯಲ್ ಇವತ್ತು ಫ್ಯಾಬ್ರಿಕ್ ಒಡೆದು ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು.
ಕರ್ನಾಟಕದಲ್ಲೂ ಇದಕ್ಕೆ ಅವಕಾಶ ಕೊಡಬೇಕಾ ಅಥವಾ ಎಲ್ಲ ಪಕ್ಷಗಳಿಗೂ ಗೊತ್ತಿದೆ ನಾವೇ ಇದನ್ನ ಮಾರುತೇಶ್ ಲೈವ್ ಮಾತಾಡ್ತಿದ್ದೀವಿ ಇದ್ದಾರೆ. ಮಾರುತೇಶ್ನು ಮಾತಾಡ್ಸೋಣ. ಮಾರುತೇಶ್ ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಕೂಡ ಇದ್ದಾರೆ. ಮಾರುತೇಶ್, ಹೋಮ್ ಮಿನಿಸ್ಟ್ರಿ ಇನ್ನೊಂದು ಸ್ವಲ್ಪ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸಬಹುದಾಗಿತ್ತು ಅಂತ. ಲಾಠಿ ಚಾರ್ಜ್ ಮಾಡದೆ ಮುತ್ತು ಕೊಡೋಕ್ಕಾಗತ್ತಾ? ಇದು ಸಮುದಾಯಗಳ ಪ್ರಶ್ನೆ. ಒಂದು ಸಮುದಾಯ ತನ್ನ ಹಕ್ಕಿಗಾಗಿ ಹೋರಾಡ್ತಾ ಇರುವಾಗ ಇನ್ನೊಂದು ಸ್ವಲ್ಪ ಸೂಕ್ಷ್ಮ ಪ್ರತಿಕ್ರಿಯೆ ಕೊಟ್ಟಿದ್ರೆ ಈ ಗಲಾಟೆ ಆಗ್ತಿರ್ಲಿಲ್ವಾ ಅಂತ, ಅಥವಾ ಏನೇ ಇದ್ರೂ ಇದಾಗದೇ ಇತ್ತು, ಬಿ ಜೆ ಪಿಯವರು ಡಿಸೈಡೇ ಮಾಡ್ಕೊಂಡು ಬಂದಿದ್ರು ಅಂತೀರಾ? ಪರಮೇಶ್ವರ್ ಅವರು ಈ ಲಾಠಿ ಚಾರ್ಜ್ ಆದಮೇಲೆ ಕೊಟ್ಟಿರುವಂಥ ಹೇಳಿಕೆ ಇದು. ಸೊ ಇದು ಲಾಠಿ ಚಾರ್ಜ್ ಆಗೋದೇ ರೀತಿಯಾದಂಥ ಪರಿಸ್ಥಿತಿಯೇ ನಿರ್ಮಾಣ ಆದಂಗಿತ್ತು. ಯಾಕೆಂದರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ ಈ ಹೋರಾಟವನ್ನು ನೋಡಿದ ರೀತಿ ಮತ್ತು ನಿಭಾಯಿಸಿದ ರೀತಿಗೆ ಸಾಕಷ್ಟು ಆಕ್ಷೇಪಗಳಿತ್ತು. ಬೆಳಗಾವಿಯಲ್ಲಿ ಹೋರಾಟದ ಕರೆ ಕೊಡೋದಕ್ಕೂ ಮುಂಚೆ ಬೆಂಗಳೂರಿನಲ್ಲೂ ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಸಭೆ ನಡೀತು. ಆ ಸಭೆಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಯಾವುದೇ ಸರಿಯಾದಂಥ ಭರವಸೆ ಕೊಡಲಿಲ್ಲ. ನೀವು 5 ವರ್ಷ ತಗೋತಿರೋ, 4 ವರ್ಷ ತಗೋತಿರೋ, 2 ವರ್ಷ ತಗೊಳ್ತಿರೋ, ಒಂದು ಟೈಮ್ ಲಿಮಿಟ್ ಆದರೂ ಹೇಳಿ ಎನ್ನುವಂಥ ಒತ್ತಾಯವನ್ನು ಸಮುದಾಯದ ಮುಖಂಡರು CM ಅವರ ಗೃಹ ಕಚೇರಿ ಕೃಷ್ಣದಲ್ಲಿ ನಡೆದಂಥ ಸಭೆಯಲ್ಲೂ ಕೂಡ ಒತ್ತಾಯ ಮಾಡಿದ್ರು. ಆಗಲೂ ಮುಖ್ಯಮಂತ್ರಿಗಳು ಯಾವುದೇ ಭರವಸೆಯನ್ನು ಕೊಡಲಿಲ್ಲ. ಆಗಲೂ ಆ ಒಂದು ಸಭೆ ಕೂಡ ಮುರಿದು ಬಿದ್ದಿತ್ತು. ಅದಾದಮೇಲೆ ಟ್ರ್ಯಾಕ್ಟರ್ ಮೂಲಕ ನಾವು ಪ್ರತಿಭಟನೆ ಮಾಡ್ತೀವಿ ಅಂದಾಗ ಅದಕ್ಕೆ ತಡೆ ಒಡ್ಡಿದ್ರು, ನಿಷೇಧ ಒಡ್ಡಿದ್ರು. ಆಗ ಸಹಜವಾಗಿ ಸಮುದಾಯದಲ್ಲಿ ಈ ವಿಚಾರ ಇನ್ನಷ್ಟು ಟ್ರಿಗರ್ ಆಗಲಿಕ್ಕೆ ಕಾರಣ ಆಯಿತು. ಅಂದರೆ ಸರ್ಕಾರ ಈ ಹೋರಾಟವನ್ನು ನಿಭಾಯಿಸಿದ ರೀತಿ ಮತ್ತು ಹತ್ತಿಕ್ಕುವಂಥ ಪ್ರಯತ್ನಗಳು ಹೆಚ್ಚಾದ ಕಾರಣಕ್ಕಾಗಿ ಅದು ತೀವ್ರ ಸ್ವರೂಪಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ಒಂದು ಬೆಳವಣಿಗೆ, ಅಂದರೆ ಸರ್ಕಾರ ನಿಷೇಧ ಹೇರಿತು, ಟ್ರ್ಯಾಕ್ಟರ್ಗಳು ಯಾರು ಬರಬಾರ್ದು ಬೆಳಗಾವಿಗೆ ಅನ್ನುವಂಥ ನಿಷೇಧವನ್ನು ಹೇರಿದ್ರು. ಆಮೇಲೆ ಕೋರ್ಟ್ಗೆ ಹೋಯಿತು ಈ ವಿಚಾರ. ಸೊ ಈ ಬೆಳವಣಿಗೆ ಸರ್ಕಾರಕ್ಕೂ ಸಹಜವಾಗಿ ಕೋರ್ಟ್ ತನಕ ಹೋಯ್ತಲ್ಲ ಈ ವಿಚಾರ ಅನ್ನುವಂಥ ಮುಜುಗರವನ್ನು ಎದುರಿಸಬೇಕಾಯಿತು. ಆ ಸಮುದಾಯದ ಹೋರಾಟದ ನೇತೃತ್ವ ವಹಿಸಿದಂಥವರು ಕೂಡ ನಮ್ಮ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅನ್ನುವಂಥ ವಿಚಾರ ಕೂಡ ಹೆಚ್ಚು ಈ ಹೋರಾಟ ತೀವ್ರವಾಗಲಿಕ್ಕೆ ಕಾರಣ ಆಯಿತು. ಜೊತೆಗೆ CM ಖುದ್ದು ಸ್ಥಳಕ್ಕೆ ಬರಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಹೋರಾಟಗಾರರು ಮಾಡಿದರು. ಅದಾಗಲಿಲ್ಲ. ಸಚಿವರುಗಳು ಹೋದಂಥ ಸಂದರ್ಭದಲ್ಲಿ ಆ ಸಮುದಾಯದ ಪ್ರಭಾವಿ ನಾಯಕರು ಅನಿಸ್ಕೊಂಡಂಥವರು ಕೂಡ ಹೋರಾಟಕ್ಕೆ ಬೆಂಬಲವಾಗಿ ನಿಂತ್ಕೊಂಡು ಅವ್ರನ್ನ ಸಮಾಧಾನ ಪಡಿಸುವಂಥ ಯಾವ ಪ್ರಯತ್ನಗಳು ಕೂಡ ಯಶಸ್ವಿಯಾಗಿ ಮಾಡಲಿಲ್ಲ. ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ತರಾಟೆಗೆ ತೆಗೆದುಕೊಂಡ್ರು ಅನ್ನುವಂಥ ಮಾಹಿತಿ ಇದೆ. ಅಂದರೆ ಒಂದು ಸಮುದಾಯದ ಲೀಡರ್ ಅಂತ ಅನ್ಸ್ಕೊಂಡವರು, ಸಚಿವರಾಗಿರ್ತಕ್ಕಂಥವ್ರು ಈ ಹೋರಾಟವನ್ನು ಇಷ್ಟು ತೀವ್ರಕ್ಕೆ ಹೋಗದೇ ರೀತಿ ನಿಭಾಯಿಸುವಂಥ ಸಾಮರ್ಥ್ಯ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಕೂಡ ಅವ್ರ ವಿರುದ್ಧ ಗರಂ ಆದರು. ವಿನಯ್ ಕುಲಕರ್ಣಿ ಅಂತೂ ಈ ಹೋರಾಟದಿಂದ ಬಹಳ ದೂರ ಉಳಿದಂಗಿತ್ತು. ಇನ್ನು ವಿಜಯಾನಂದ ಕಾಶಪ್ಪನವರು ತಮ್ಮದೇ ಸಮುದಾಯದ ಹೋರಾಟವನ್ನು BJP ಪ್ರೇರಿತ ಹೋರಾಟ, RSSನವ್ರು ಬಂದು ಕಲ್ತೂರಿದ್ರು ಅನ್ನುವಂಥ ಟೀಕೆಗಳನ್ನು ಮಾಡಿದ್ರು. ಸೊ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದಾಗ ಸರ್ಕಾರ ಇದನ್ನು ನಿಭಾಯಿಸಿದಂಥ ರೀತಿ ಸರಿ ಇರಲಿಲ್ಲ. ಸೊ ಆ ಕಾರಣಕ್ಕಾಗಿ ಇದು ಬಹಳ ತೀವ್ರ ಸ್ವರೂಪಕ್ಕೆ ಹೋಯಿತು. ಇವತ್ತು ಪರಮೇಶ್ವರ್ ಅವರು ಈ ತೀವ್ರ ಸ್ವರೂಪಕ್ಕೆ ಹೋಗಿದ್ದಿರ್ಬೋದು, ಕಲ್ತೂರಾಟ ಆಗಿದ್ದಿರ್ಬೋದು, ಮತ್ತು ಸರ್ಕಾರವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಸರಿಯಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಇವರು ಆ ಕಡೆನೂ ಇದ್ದಾರೆ, ಈ ಕಡೆನೂ ಇದ್ದಾರೆ. ಅವರು ಆ ರೀತಿಯಾದಂಥ ಮಾತುಗಳು ಯತ್ನಾಳ ಲಕ್ಷ್ಮೀ ಹೆಬ್ಬಾಳ್ಕರ್ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೋರಾಟವನ್ನು ಹತ್ತಿಕ್ಕುವಂಥ ಸಂದರ್ಭದಲ್ಲೂ ಕೂಡ ಒಂದು ಸಮಾಧಾನಕರವಾದಂಥ ಮಾತನಾಡಿದ್ರು. ಆ ರೀತಿ ಮಾಡಬಾರ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಮತ್ತು ಅವಶ್ಯಕತೆ ಇದೆ. ಹಕ್ಕುಗಳನ್ನು ಕೇಳುವಂಥ ಸಂದರ್ಭದಲ್ಲಿ ಹತ್ತಿಕ್ಕೋದಕ್ಕಂಥ ಕೆಲಸವನ್ನು ಮಾಡಬಾರ್ದು. ಆ ವಿಚಾರದಲ್ಲಿ ನನಗೂ ಬೇಸರ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಸೊ ಜೊತೆಗೆ ಸಮುದಾಯದಲ್ಲಿ ಅಂದರೆ ಸ್ವಾಮೀಜಿಯವ್ರನ್ನ ಮನವೊಲಿಸುವಂಥ ನಿಟ್ಟಿನಲ್ಲಂತೂ ಅವರು ಹೆಚ್ಚು ಪ್ರಯತ್ನ ಮಾಡದೇ ಇದ್ರು ಕೂಡ ಸಮುದಾಯದ ಜೊತೆಗಿರುವ ರೀತಿ ಅವರ ಅಭಿಪ್ರಾಯ ಮತ್ತು ಅವರ ನಡವಳಿಕೆ ಕೂಡ ಇತ್ತು. ವಿನಯ್ ಕುಲಕರ್ಣಿ, ವಿಜಯಾನಂದ ಕಾಶಪ್ಪನವ್ರನ್ನ ಹೊರತು ನೋಡೋದಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಮುದಾಯದ ಜೊತೆಗೆ ಇದ್ದಾರೆ, ಜೊತೆಗೆ ಸರ್ಕಾರದ ಜೊತೆಗೂ ಸಮನ್ವಯ ಸಾಧಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದಾಗಲೂ ಕೂಡ ಅದು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆ ಕಾರಣಕ್ಕಾಗಿ ಈ ಹೋರಾಟ ತೀವ್ರಗೊಂಡಿರುವಂಥದ್ದು. ಎಸ್ ಪ್ರಶಾಂತ್, ಕೇಳಿ. ಮಾರುತೇಶ್, ಈಗ ನೀವು ಕಾಂಗ್ರೆಸ್ನ ಆಂತರಿಕ ರಾಜಕಾರಣವನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಹೋರಾಟದ ಹಿಂದಿದ್ದಾರೆ ಅಂತಕ್ಕಂಥ, ಅಂದರೆ ಈ ಹೋರಾಟಕ್ಕೊಂದು ಸಿಂಪತಿ ಅವ್ರದ್ದಿದೆ ಅಂತಕ್ಕಂಥ ಮಾತುಗಳು ಕಾಂಗ್ರೆಸ್ನ ಆಂತರಿಕ ರಾಜಕಾರಣವನ್ನು ಕೂಡ ತೋರಿಸ್ತವೆ. ಯಾಕಂದರೆ 2013ರಿಂದ 2018ರವರೆಗೆ ಅಥವಾ ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯನವರನ್ನು ಒಕ್ಕಲಿಗರು ಮತ್ತು ಲಿಂಗಾಯತರು ನೋಡುವ ದೃಷ್ಟಿಕೋನ ಇದೆ ಅಲ್ವಾ, ಈ ಹೋರಾಟದ ಮೂಲಕ ಅದು ಇನ್ನಷ್ಟು ಪ್ರಬಲವಾಗಲಿ ಅಂತಕ್ಕಂಥದ್ದು DK ಶಿವಕುಮಾರ್ ಬಣ ಬಯಸ್ತಾ ಇದೆ. ಆ ಕಾರಣದಿಂದ ಕೂಡ ಈ ಹೋರಾಟ ಬೆಳಗಾವಿಯಲ್ಲಿ ಒಂದು ಸ್ವಲ್ಪ ವೇಗ ಮತ್ತು ಕಾವು ಪಡೆದುಕೊಳ್ತಾ ಇದೆ ಅನ್ನುವ ದೃಷ್ಟಿಯಿಂದ ಕೂಡ ನೋಡ್ಬೋದಾ? ಅಂದರೆ ಇದರಲ್ಲಿ ಕಾಂಗ್ರೆಸ್ನ ಆಂತರಿಕ ರಾಜಕಾರಣ, ಭವಿಷ್ಯದ ರಾಜಕಾರಣ ಕೂಡ ಇದೆಯಾ?
ಖಂಡಿತ ಇದೆ. ಯಾಕೆಂದರೆ ಇದೇ ಸಮುದಾಯದ ಸ್ವಾಮೀಜಿಗಳು ಬೆಂಗಳೂರಿನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದಾಗ ಸ್ವತಃ ಡಿ ಕೆ ಶಿವಕುಮಾರ್ ಹೋಗಿ ಸ್ವಾಮೀಜಿಗಳ ಜೊತೆ ಕೂತು ಪ್ರತಿಭಟನೆಗೆ ಬೆಂಬಲವನ್ನು ವ್ಯಕ್ತಪಡಿಸಿ ವಿರೋಧ ಪಕ್ಷದಲ್ಲಿದ್ದಾಗ ಹೋಗಿದ್ರು, ಬೆಂಬಲ ವ್ಯಕ್ತಪಡಿಸಿದ್ರು. ನಮ್ಮ ಸರ್ಕಾರ ಬಂದಾಗ ಈ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅನ್ನುವಂತಹ ಭರವಸೆಗಳನ್ನು ಸ್ವಾಮೀಜಿಗೆ ಕೊಟ್ಟಿದ್ರು. ಈಗ ಈ ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ನೀವು ಗಮನಿಸಿದಾಗ ಡಿ ಕೆ ಶಿವಕುಮಾರ್ ಅವರ ಈ ಲಾಠಿ ಚಾರ್ಜ್ನ ಹೇಳಿಕೆ, ಅಂದರೆ ಲಾಠಿ ಚಾರ್ಜ್ನ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಅವರ ಖಂಡಿಸುವಂಥದ್ದಾಗಲಿ ಅಥವಾ ಹೋರಾಟ ಮಾಡಿದ್ದು ತಪ್ಪು ಅನ್ನುವಂಥದ್ದಾಗಲಿ ಅಥವಾ ಮಾಡಿದ ರೀತಿ ಸರಿ ಇಲ್ಲ ಅನ್ನುವಂಥದ್ದಾಗಲಿ ಆ ಥರದ ಮಾತುಗಳು ನಮಗೆಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಂದ ಈ ತನಕ ಕೂಡ ಅಂತ ಒಂದು ಮಾತುಗಳು ಕೂಡ ವ್ಯಕ್ತವಾಗ್ತಾ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಬಹಳ ಸಾಫ್ಟಾಗಿ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಸರ್ಕಾರದ ನಡವಳಿಕೆ ಬಗ್ಗೆಯೇ ಟೀಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಎರಡೂ ಬೆಳವಣಿಗೆ, ಇದೊಂದೇ ಮಾತು ಲಿಂಗಾಯತ ಸಮುದಾಯದ ಮಾತ್ರ ಅಲ್ಲ, ಚಂದ್ರಶೇಖರ ಸ್ವಾಮೀಜಿಯವರ ವಿರುದ್ಧ FIR ಆದಂಥ ಸಂದರ್ಭದಲ್ಲೂ ಕೂಡ ಅದನ್ನೂ ಕೂಡ ಈಗ ಉಲ್ಲೇಖ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಒಂದು ಕಡೆ ಒಕ್ಕಲಿಗರ ವಿರೋಧಿ ಸರ್ಕಾರ, ಇನ್ನೊಂದು ಕಡೆ ಲಿಂಗಾಯತರ ವಿರೋಧಿ ಸರ್ಕಾರ ಅನ್ನುವಂತಹ ಪಟ್ಟವನ್ನು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಕಟ್ಟುವಂಥ ಪ್ರಯತ್ನ ಕಾಂಗ್ರೆಸ್ನ ಒಳಗೂ ಕೂಡ ಬಹಳ ವ್ಯವಸ್ಥಿತವಾಗಿ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಚಂದ್ರಶೇಖರ ಸ್ವಾಮೀಜಿಯವರ ಪರವಾಗಿ, ಅಂದರೆ ಅವರ ವಿರುದ್ಧವಾಗಿ ಮಾತನಾಡಿದ್ರು ಕೂಡ, ಸ್ವಾಮೀಜಿ ಆದರೂ ಇಂಥ ಹೇಳಿಕೆಗಳು ಕೊಡಬಾರ್ದು ಅನ್ನೋಂಥ ಮಾತನ್ನು ಹೇಳಿದರು. ಆದರೆ ಅದೇ ಡಿ ಕೆ ಸುರೇಶ್ ಸ್ವಾಮೀಜಿಯವರು ಕ್ಷಮೆ ಕೇಳಿದ ಮೇಲೆ ಬಿಡಬೇಕಾಗಿತ್ತು ಅನ್ನುವಂಥ ಮಾತನ್ನು ಕೂಡ ಬಹಳ ಖಡಕ್ಕಾಗಿ ಹೇಳಿರ್ತಕ್ಕಂಥದ್ದು ಕೂಡ ಕಣ್ಮುಂದೆ ಇದೆ. ಅಂದರೆ ಕಾಂಗ್ರೆಸ್ನ ಒಳಗೂ ಕೂಡ ಆ ರೀತಿಯಾದಂಥ ಬೆಳವಣಿಗೆಗಳು ಭಾಳ ಸ್ಪಷ್ಟವಾಗಿ ಆಗ್ತಾ ಇದೆ. ಈ ಹೋರಾಟ ನಡೀಲಿ ಬಿಡಿ ಅನ್ನುವ ರೀತಿಯಲ್ಲೂ ಕೂಡ ಕೆಲವರು ಅಭಿಪ್ರಾಯಗಳನ್ನು ಕೂಡ ಇಟ್ಕೊಂಡಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಪ್ರಶಾಂತ್ ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್, ನಿಮ್ಮ ಎಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.